ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ತಿಂಗಳಿಗೆ 10 kg ತೂಕ ಇಳಿಸಬೇಕು ಅಂದರೆ ಏನು ಮಾಡಬೇಕು, ಏನೇನು ಪ್ರಾಕ್ಟಿಕಲ್ ಅಪ್ರೋಚ್ ಫಾಲೋ ಮಾಡಬೇಕು, ಏನು ಮಾಡಿದ್ರೆ ನಿಮಗೆ ಒಂದು ತಿಂಗಳಲ್ಲಿ 10 kg ಕಡಿಮೆ ಆಗ್ಬೋದು, ಏನು ಒಳ್ಳೆಯದು ಏನು ತಪ್ಪು ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನಲ್ಲಿ ಫಿಟ್ನೆಸ್ ಮತ್ತು ಹೆಲ್ತ್ ಮತ್ತು ನ್ಯೂಟ್ರಿಷನ್ ಸಂಬಂಧಿತ ಎಲ್ಲ ರೀತಿಯ ಟಿಪ್ಸ್ಗಳನ್ನ ನಾನು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಮುಂದುವರ್ಸೋದಕ್ಕೆ ಮುಂಚೆ ಒಂದು ಚಿಕ್ಕ ಸ್ಟೋರಿ. ಒಂದು 2 ತಿಂಗಳ ಹಿಂದ್ಗಡೆ ಒಬ್ಬರು VIP ಬರ್ತಾರೆ. ಅವರಿಗೊಂದು 45 ವರ್ಷ. ನನ್ನ ಮಗಳು ಮದುವೆ ಇದೆ, ನನಗೆ 2 ತಿಂಗಳಲ್ಲಿ 20 kg ಕಡಿಮೆ ಆಗಬೇಕು ಅಂತ ಹೇಳ್ತಾರೆ. ಸೊ ಅವರ ವೆಯ್ಟ್ ಇದ್ದಿದ್ದು 98 kg. ಓಕೆ, ಸೊ 2 ತಿಂಗಳಲ್ಲಿ 20 kg ಅಂದರೆ 78 kg ಆಗಬೇಕು ಅಂತಿದ್ದಾರೆ. ಸೊ ಅವರಿಗೆ ಡಯಾಬಿಟೀಸ್ ಇದೆ, BP ಇದೆ, ಹೈ ಕೊಲೆಸ್ಟ್ರಾಲ್ ಇದೆ, ಇದೆಲ್ಲ ಇದೆ. ಓಕೆ, ಸೊ ಇದೆಷ್ಟು ಇಶ್ಯೂ ಇಟ್ಕೊಂಡು ಅವರು 2 ತಿಂಗಳಲ್ಲಿ 20 kg ಕಡಿಮೆ ಆಗಬೇಕು ಅಂದ್ಕೊಂಡಿದ್ದಾರೆ. ಅದೇ ರೀತಿ ಬೇರೆ ಯಾರೋ ಅವ್ರಿಗೆ ಪ್ರಾಮಿಸ್ ಮಾಡಿದ್ದಾರೆ, 2 ತಿಂಗಳಲ್ಲಿ ನಿಮಗೆ 20 kg ಕಡಿಮೆ ಮಾಡಿಸ್ತೀನಿ ಅಂತ. ಸೊ ನಾನು ಹೇಳ್ತೀನಿ, ಸರ್ ನನಗೆ ಯಾರೇ ನನ್ನ ಕ್ಲೈಂಟ್ ಆಗಲಿ ಅವರಿಗೆ ನನಗೆ ತುಂಬ ಮುಖ್ಯವಾದದ್ದು ಏನಂದರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು. ಓಕೆ, ಸೊ ಯಾವುದೇ ನೀವು ಡಯಟ್ ಮಾಡಲಿ ವರ್ಕೌಟ್ ಮಾಡಲಿ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗೋ ಥರ ಡಯಟ್ ವರ್ಕೌಟ್ ಅಥವಾ ಹೆಲ್ದಿ ಬ್ಯಾಲೆನ್ಸ್ ಡಯಟ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ, ನಿಮ್ಮ ಆರೋಗ್ಯ ಇಂಪ್ರೂವ್ ಆಗೋದಕ್ಕೆ ಎಷ್ಟು ಕ್ಯಾಲ್ರಿ ಬೇಕೋ ಅಷ್ಟೆಲ್ಲ ಕ್ಯಾಲ್ರೀಸ್ ನೀವು ತಿನ್ನಲೇಬೇಕಾಗುತ್ತೆ. ಸೊ ವೆಯ್ಟ್ ಲಾಸ್ ಅನ್ನೋದು ನಿಮ್ಮ ಬಾಡಿ ಮೆಟಬಲಿಸಮ್ಗೆ ಬಿಟ್ಟಿದ್ದು. ನಾವು ನಿಮಗೆ ಒಂದು ಹೆಲ್ದಿ ಡಯಟ್ ಕೊಟ್ಟಾಗ, ವರ್ಕೌಟ್ ಕೊಟ್ಟಾಗ, ಒಂದು ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡಿದಾಗ ಒಬ್ಬೊಬ್ಬರು 1 ತಿಂಗಳಲ್ಲಿ 5 to 8 kg ಕಡಿಮೆ ಮಾಡ್ತಾರೆ ಫಸ್ಟ್ ತಿಂಗಳೊಳಗಡೆ. ಕೆಲವೊಬ್ಬರು ಇನ್ನೂ ಸ್ಲೋ ಆಗಿ ಕೂಡ ರೆಸ್ಪಾಂಡ್ ಮಾಡ್ತಾರೆ. ಹಾಗಂತ ನಿಮ್ಮ ಗಾಡಿ ಸ್ಲೋ ಆಗಿ ಹೋಗ್ತಿದೆ ಅಂತ ಹೇಳಿ ನಾವು ನಿಮಗೆ ಏನೋ ಒಂದು ಶಾರ್ಟ್ಕಟ್ ಅಡ್ವೈಸ್ ಮಾಡಿ ನಿಮಗೆ ಫುಲ್ ಕಡಿಮೆ ಫುಡ್ ತಿನ್ನಿಸಿ, ಬರೀ ಒಂದೊತ್ತು ಊಟ ತಿನ್ನಿಸಿ, ಪೌಡ್ರ್ ಕುಡಿಸಿ ಎಲ್ಲ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಅದೆಲ್ಲ ನಾನು ಆ ರೀತಿ ಶಾರ್ಟ್ಕಟ್ಟೆಲ್ಲ ನಾನು ಫಾಲೋ ಮಾಡೋದಿಲ್ಲ ಅಂತ ಹೇಳ್ತೀನಿ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಅಫ್ಕೋರ್ಸ್ ಜನರಿಗೆ ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಏನಂದರೆ ಸತ್ಯ ಎಕ್ಸೆಪ್ಟ್ ಮಾಡಲ್ಲ ಅವರು. ಅಂದರೆ ಸತ್ಯ ಅಂದರೆ ಅವರಿಗೆ ಏನಂದರೆ ಎಲ್ಲದೂ ಕ್ವಿಕ್ಕಾಗಿ ಆಗಬೇಕು. ಒಂದು 20 ವರ್ಷದಲ್ಲಿ ಒಂದು 20-25 kg ಜಾಸ್ತಿ ಆಗಿದರೆ ಅದನ್ನು ಕ್ವಿಕ್ಕಾಗಿ 1-2 ತಿಂಗಳಲ್ಲಿ ಹಿಂಗೆ ಕರಗಬೇಕು ಅಂತ ಅನ್ಕೋತಾರೆ. ಅದು ತುಂಬ ದೊಡ್ಡ ತಪ್ಪು. ಅದೇ ವೀಕ್ನೆಸ್ನ ಉಪಯೋಗಿಸ್ಕೊಂಡು ಇವಾಗ ನಮ್ಮ ಇಂಡಿಯಾ ಫುಲ್ಲು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಕಂಪ್ನಿಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಜನರಿಗೆ 1 ಹೊತ್ತು 2 ಹೊತ್ತು ಊಟ ಬಿಡಿಸಿ ಸೋಯಾ ಪೌಡ್ರು ಥರ ಅಂತ ಒಂದಿಷ್ಟೆಲ್ಲ ಕುಡಿಸಿ ಅವರಿಗೆ ಅನಾರೋಗ್ಯದ ಕಡೆ ತಳ್ತಾ ಇದ್ದಾರೆ ತುಂಬ ಜನ. ಒಬ್ಬ ಕೋಚ್ ಅನ್ನೋನ್ ಕೆಲಸ ಏನು ಅಂದರೆ, ಅವನ ಗ್ರಾಹಕ, ಕ್ಲೈಂಟ್ ಯಾರ್ಯಾರು, ಅವನ ಸ್ಟೂಡೆಂಟ್ ಯಾರ್ಯಾರು ಇರ್ತಾರೆ ಅವನಿಗೆ ಒಂದು ಆರೋಗ್ಯಕರವಾದ ಒಂದು ಹೆಲ್ದಿ ವೇನಲ್ಲಿ ಗೈಡ್ ಮಾಡೋದು. ಸೊ ಇಂಜೆಕ್ಷನ್ ಚುಚ್ಚೋದಾಗಲಿ ಅಥವಾ ಡಬ್ಬ ಸೇಲ್ ಮಾಡೋದಾಗಲಿ ಅದೆಲ್ಲ ಅವರಿಗೆಲ್ಲ ಕೋಚ್ ಅಂತ ಹೇಳಲ್ಲ, ಅವರಿಗೆ ಸೇಲ್ಸ್ ಮ್ಯಾನ್ ಅಂತ ಹೇಳ್ತಾರೆ. ಓಕೆ, ಸೊ ಮತ್ತೊಂದು ಅಂದರೆ ಇವರು ಅದನ್ನು ಒಂದು ಸ್ವಲ್ಪ ದಿನ ಟ್ರೈ ಮಾಡ್ತಾರೆ, ಒಂದು 2-3 kg ಕಡಿಮೆ ಮಾಡ್ತಾರೆ, ಮತ್ತು ಅದರಿಂದ ಏನೇನೋ ಸೈಡ್ ಎಫೆಕ್ಟ್ಗಳಾಗುತ್ತೆ, ಆಮೇಲೆ ಬಿಡ್ತಾರೆ. ಓಕೆ, ಆಮೇಲೆ ಮತ್ತೊಂದು ಅಪ್ರೋಚ್ ಏನು ಮಾಡ್ತಾರೆ ಅಂದರೆ, ಇದು ಯಾವುದೋ ಒಂದು ನೇಚರ್ ಕ್ಯೂರ್ ಅಂತ ಯಾವುದೋ ಒಂದು ಜಾಗ, ಅದು ನಾನು ರೆಸ್ಪೆಕ್ಟ್ ಮಾಡೋಂಥ ಜಾಗಗಳೇ ಅವೆಲ್ಲ. ಅಂದರೆ ಅಂದರೆ ಉಪವಾಸ, ಬರೀ ಜ್ಯೂಸ್ ಡಯಟು, ಆಯುರ್ವೇದಿಕ್ಕು, ಅದು ಇದು ಮಸಾಜು, ಅದು ಇದು ಅಂತ ಹೇಳಿ ಹೆಚ್ಚು ಕಡಿಮೆ ಎಕ್ಸ್ಟ್ರೀಮ್ ಕ್ಯಾಲರಿ ಡಿಫಿಸಿಟ್ ಅಂತಾರೆ ಅದಕ್ಕೆ. ಅಂದರೆ ತುಂಬ ಕಡಿಮೆ ಫುಡ್ ತಿನ್ನೋದ್ರಿಂದ ನಿಮ್ಮ ಬಾಡಿನಲ್ಲಿ ಆಟೋಮೆಟಿಕ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. 1 ತಿಂಗಳು 20 ದಿನನೋ ಏನೋ ಒಂದು ಶಾರ್ಟ್ ಪೀರಿಯಡ್ ಟೈಮು ಅಲ್ಲೇ ಇದ್ದು ಅವರು ಈ ರೀತಿ ಏನೇನೋ ಜ್ಯೂಸ್ ಡಯಟು, ಫಾಸ್ಟಿಂಗು, ಬರೇ 1 ಹೊತ್ತು ಫ್ರೂಟ್ ತಿನ್ನೋದು, ಈ ರೀತಿ ಏನೇನೋ ಮಾಡಿ 10 kg ಕಡಿಮೆ ಮಾಡ್ತಾರೆ. ಆಮೇಲೆ ಅವರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಒಂದಿನ ನೀನು ಈ ರೀತಿ ಇದ್ದರೆ ಆಗಲ್ಲ ಅಂತ ಹೇಳಿದೆ, ನಾನು ಇವಾಗ 10 kg ಕಡಿಮೆ ಆಗಿದ್ದೀನಿ ಅಂತ ಹೇಳ್ತಾರೆ. ಸರಿ ಸರ್, ಕರೆಕ್ಟಾಗಿ ಇನ್ನು 1 ತಿಂಗಳು ಬಿಟ್ಟು ಕಾಲ್ ಮಾಡಿ ಹೇಳಿ ನಿಮ್ಮ ವೆಯ್ಟ್ ಎಷ್ಟಿದೆ ಅಂತ. ಸೊ ಅಂದರೆ ಅವರು 98 ಇದ್ದವರು 88 kg ಆಗಿರ್ತಾರೆ. ಓಕೆ, ಸೊ ಕರೆಕ್ಟಾಗಿ 1 ತಿಂಗಳು ಬಿಟ್ಟು ಕಾಲ್ ಮಾಡಿ, ಸರ್ ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ಅಂತ. ಸೊ 1 ತಿಂಗಳು ಬಿಟ್ಟು ಅವರು ಕಾಲ್ ಮಾಡಲ್ಲ, ನನಗೆ ಕಾಲ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಪರಿಚಯ ಇರೋರು, ಅವ್ರ ವೈಫ್ ಯಾರಿದ್ದಾರೆ, ಅವ್ರ ವೈಫ್ ಏನಿದ್ರು ಅವ್ರು ನನ್ನ ತುಂಬ ಕ್ಲೋಸ್ ಕ್ಲೈಂಟು. ಸೊ ಅದಕ್ಕೋಸ್ಕರ ಅಂದರೆ ನನ್ನ ತುಂಬ ಫಾಲೋ ಮಾಡುವಂಥವ್ರು ನಾನು ಹೇಳೋದನ್ನೆಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ 1 ತಿಂಗಳಾದ್ಮೇಲೆ ಫಾಲೋ ಅಪ್ ಮಾಡಿದಾಗ ಅವ್ರ ವೆಯ್ಟ್ 103 ಆಗಿತ್ತು. ಅಂದರೆ ಮೊದಲೇ ಎಷ್ಟು ವೆಯ್ಟ್ ಇತ್ತು ಅದಕ್ಕಿಂತ 5 kg ಜಾಸ್ತಿಗೆ ಏನಾಗಿದ್ದರು. ಸೊ ಈಗ 1 ತಿಂಗಳಲ್ಲಿ 10 kg ಕಡಿಮೆ ಆದವರು ಏನಕ್ಕೆ ಅದು ಎಷ್ಟು ವೆಯ್ಟ್ ಇತ್ತು ಅದಕ್ಕಿಂತ ಜಾಸ್ತಿ ಏನಕ್ಕೆ ಗೇನ್ ಮಾಡಿದ್ರು ಅಂದರೆ ಅದಕ್ಕೆ ಕ್ರ್ಯಾಶ್ ಡಯಟ್ ಅಂತಾರೆ.
ಸೊ ಯಾವುದೇ ಈ ರೀತಿ ಪದ್ಧತಿಗಳಿಂದ ವೆಯ್ಟ್ ಲಾಸ್ ಏನೇನು ಮಾಡಿರ್ತಾರೆ ಅವರೆಲ್ಲರೂ ಮೊದಲೇ ಎಷ್ಟು ವೆಯ್ಟ್ ಲಾಸ್ ಆಗಿರುತ್ತೋ ಅದಕ್ಕಿಂತ ಜಾಸ್ತಿ ವೆಯ್ಟ್ ಗೇನ್ ಮಾಡಿಬಿಡ್ತಾರೆ. ಬಿಕಾಸ್ ಏನಕ್ಕೆ ಅಂದರೆ ಈ ಎಲ್ಲ ಕ್ರ್ಯಾಶ್ ಡಯಟ್ ಪದ್ಧತಿಗಳಿಂದ ಅವರ ಮೆಟಬಾಲಿಸಮ್ ಅನ್ನೋದೇನಿದೆ ತುಂಬ ಕಡಿಮೆ ಆಗಿರುತ್ತೆ. ತುಂಬ ಕಡಿಮೆ ಆಗಿರುತ್ತೆ. ಸೊ ಅಂದರೆ ಅವರ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಅವರು ಇಡ್ಲಿ ದೋಸೆ ಅನ್ನ ಸಾರು ತಿಂದು ಕೂಡ ಅವ್ರ ಗಾಡಿ ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇತ್ತು ಅಂದರೆ ಈ ರೀತಿ ಯಾವುದೋ ಒಂದು ಪ್ರಾಡಕ್ಟು ನ್ಯೂಟ್ರಿಷನ್ ಪ್ರಾಡಕ್ಟ್ ಅಂತ ಕುಡಿದು ಬೆಳಗ್ಗೆ ಹೊತ್ತು ಕುಡಿಯೋದು, ಮಧ್ಯಾಹ್ನ ಹೊತ್ತು ಕುಡಿಯೋದು, ರಾತ್ರಿ ಮಾತ್ರ ಊಟ ಮಾಡೋದು, ಈ ರೀತಿ ಮಾಡೋದ್ರಿಂದ, ಅಥವಾ ಯಾವುದೋ ಒಂದು ಈಗ ನೇಚರ್ ಕ್ಯೂರು ಆ ರೀತಿ ಆಯುರ್ವೇದದ ಹೆಸರಲ್ಲಿ ತುಂಬ ಜಾಗಗಳಿದೆ ನಮ್ಮ ಕರ್ನಾಟಕ ಸುತ್ತಮುತ್ತ. ಇವೆಲ್ಲ ನನಗೆ ದೇವರಣೆ ಗೊತ್ತಿರಲಿಲ್ಲ. ಇವಾಗ ನಾನು ಇತ್ತೀಚೆಗೆ ಅಂದರೆ ನಾನು ದುಬೈಯಿಂದ ಬೆಂಗಳೂರಿಗೆ ಬಂದ ಮೇಲೆ ಇತ್ತೀಚೆಗೆ ನೋಡ್ತಾ ಇದ್ದೀನಿ ತುಂಬ ಜನ ಈ ರೀತಿ ಶಾರ್ಟ್ ಕಟ್ನ ಫಾಲೋ ಮಾಡೋಕ್ಕೆ ಹೋಗಿ ಅಂದರೆ ಈ ರೀತಿ ನೇಚರ್ ಕ್ಯೂರು ಇಂಥ ಜಾಗದಲ್ಲೆಲ್ಲ ಕೆಲವೊಂದು ಇಲ್ನೆಸ್ಸು ಅಂದರೆ ಆಟೋ ಇಮ್ಯೂನ್ ಡಿಸೀಸಸ್ ಆಗಲಿ, ಡೈಜೆಷನ್ ಇಶ್ಯೂಸ್ ಆಗಲಿ, ಈ ರೀತಿ ಫಾಸ್ಟಿಂಗ್ ಮೆಥಡ್ಗಳಿಂದ ಅದೆಲ್ಲ ಕ್ಯೂರ್ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂಥ ಡೈಜೆಷನ್ ಇಶ್ಯೂಸು ಅದೆಲ್ಲ ಬಂದಾಗ. ಬಟ್ ಈ ಮೆಥಡ್ಗಳನ್ನ ವೆಯ್ಟ್ ಲಾಸ್ಗೆ ಅಂತ ಟಾರ್ಗೆಟ್ ಮಾಡಿದಾಗ ಅವರ ಮೆಟಬಾಲಿಸಮ್ ತುಂಬ ಕಡಿಮೆ ಆಗುತ್ತೆ. ಅದರಿಂದ ಅವರು ಮೊದಲೇ ಎಷ್ಟು ವೆಯ್ಟ್ ಇತ್ತು ಅದಕ್ಕಿಂತ ಜಾಸ್ತಿ ಗೇನ್ ಮಾಡಿಬಿಡ್ತಾರೆ. ಮೆಟಬಾಲಿಸಮ್ ಅಂದರೆ ನಮ್ಮ ದೇಹದಲ್ಲಿ ಏನು ಕ್ಯಾಲ್ರಿ ಎಷ್ಟು ಬರ್ನ್ ಆಗುತ್ತೆ, ನಮ್ಮ ದೇಹದಲ್ಲಿ ಮೇಂಟೈನ್ ಆಗುವ ಉಷ್ಣತೆ, ಜೀರ್ಣಕ್ರಿಯೆ, ಅದಕ್ಕೆಲ್ಲ ಎಷ್ಟೆಷ್ಟು ಕ್ಯಾಲ್ರಿ ಬರ್ನ್ ಆಗುತ್ತೆ ಅನ್ನೋದು ಅದು ಸ್ಲೋಲಿ ಆಟೋಮೆಟಿಕ್ಲಿ ಕಡಿಮೆ ಆಗಿಬಿಡುತ್ತೆ ಮಸಲ್ ಲಾಸ್ ಆದಾಗ. ಸೊ ಇಂಥ ಡಯಟ್ಗಳು ಮಾಡಿದಾಗ ಅಥವಾ ಇಂಥ ಪದ್ಧತಿಗಳನ್ನ ಫಾಲೋ ಮಾಡಿದಾಗ ತುಂಬ ಮಸಲ್ ಲಾಸ್ ಆಗುತ್ತೆ. ಹಾಗೆ ಕೆಲವೊಬ್ಬರು ಬರೀ ಫ್ರೂಟ್ ಡಯಟ್ ಮಾಡೋದು, ಅದೇನೋ ಇತ್ತೀಚೆಗೆ ಕೆಲವೊಬ್ರು ಹೇಳ್ತಿದ್ದಾರೆ ಏನದು ಬರೀ ಎಳ್ನೀರು ಕುಡಿತಾರಂತೆ 2-3 ಹೊತ್ತು, ಬರೀ ರಾತ್ರಿ ಹೊತ್ತು ಊಟ ಮಾಡ್ತಾರಂತೆ, ಅಥವಾ ಏನದು ಬರೀ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಏನೋ ಕೊಕೊನಟ್ ಆಯಿಲ್ ಕೊಡ್ದುಕೊಂಡಿರ್ತಾರಂತೆ, ರಾತ್ರಿ ಮಾತ್ರ ಊಟ ಮಾಡ್ತಾರಂತೆ. ಹೀಗೆ ಜನ ವೆಯ್ಟ್ ಲಾಸ್ಗೆ ಮಾಡುವಂಥ ತಪ್ಪುಗಳು ಅಂದರೆ ತುಂಬ ತಪ್ಪುಗಳು ಮಾಡ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಏನು ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ದೇಹದಲ್ಲಿರೋ ಬೊಜ್ಜು ಕರಗುತ್ತೆ. ವೆಯ್ಟ್ ಲಾಸ್ಗೆ ಫ್ಯಾಟ್ ಲಾಸ್ಗೆ ವ್ಯತ್ಯಾಸ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ತುಂಬ ಜನ ಸ್ಕೇಲಲ್ಲಿ ವೆಯ್ಟ್ ಚೇಂಜ್ ಆಗಿಬಿಟ್ರೆ ನನ್ನ ಜೀವನನೇ ಚೇಂಜ್ ಆಯಿತು ಅಂತ ಅನ್ಕೋತಾರೆ. ಇಲ್ಲ, ನಿಮ್ಮ ಬಾಡಿನಲ್ಲಿ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತ ಅನಿಸಿದ್ರೆ ನಿಮ್ಮ ದೇಹದಲ್ಲಿರೋ ಬೊಜ್ಜು ಕಡಿಮೆ ಮಾಡಬೇಕು. ಸೊ ಬೊಜ್ಜು ಕಡಿಮೆ ಮಾಡೋದಕ್ಕೆ ನಾನು ಈ ವಿಡಿಯೋದಲ್ಲಿ ಈಗ ಕೆಲವೊಂದು ಪ್ರಿನ್ಸಿಪಲ್ಸ್ನ ಹೇಳ್ಕೊಡ್ತೀನಿ. ಸೊ ಈ ಪ್ರಿನ್ಸಿಪಲ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಡೆಫಿನೆಟಾಗಿ ಪ್ರಾಪರಾಗಿ ದೇಹದಲ್ಲಿ ಬೊಜ್ಜು ಮಾತ್ರ ಕರಗುತ್ತೆ. ನಿಮ್ಮ ದೇಹದಲ್ಲಿರೋ ಮಾಂಸಖಂಡಗಳು ಕಡಿಮೆ ಆಗೋದಿಲ್ಲ, ಮಾಂಸಖಂಡಗಳು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಅದರಿಂದ ನಿಮ್ಮ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ. ಅಂದರೆ ನೀವು ದಿನನಿತ್ಯದಲ್ಲಿ ಏನೇನು ಆಹಾರ ತಿಂದರೂ ನಿಮಗೆ ಮೊದಲಿನ ಥರ ವೆಯ್ಟ್ ಗೇನ್ ಆಗೋದಿಲ್ಲ. ಓಕೆ, ಸೊ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿರೋ ಮೆಥಡ್ ಏನಂದರೆ ಫ್ಯಾಟ್ ಲಾಸ್ ಪಿರಾಮಿಡ್ ಅಂತ. ಸೊ ಫ್ಯಾಟ್ ಲಾಸ್ ಪಿರಾಮಿಡಲ್ಲಿ ಏನಿರುತ್ತೆ ಅಂದರೆ ಪ್ರಿಯಾರಿಟಿ ಅಂದರೆ ಅತಿ ಮುಖ್ಯವಾಗಿದ್ದದ್ದು ಏನು, ಯಾವ ಅಂಶನ ತುಂಬ ಜಾಸ್ತಿ ಫೋಕಸ್ ಮಾಡಬೇಕು, ವ್ಯಾಯಾಮನ ಜಾಸ್ತಿ ಫೋಕಸ್ ಮಾಡಬೇಕಾ, ಆಹಾರದ ಬಗ್ಗೆ ಜಾಸ್ತಿ ಫೋಕಸ್ ಅಥವಾ ಲೈಫ್ ಸ್ಟೈಲ್ ಅಥವಾ ಜಾಸ್ತಿ ಕಾರ್ಡಿಯೋ ಮಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಫೋಕಸ್ ಮಾಡಬೇಕಾ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ಯಾಟ್ ಲಾಸ್ ಪಿರಾಮಿಡ್ ಪ್ರಕಾರ ಮೊದಲ ಪ್ರಿಯಾರಿಟಿ ಏನು ಅಂದರೆ ಕ್ಯಾಲೋರಿ ಡಿಫಿಸಿಟ್. ಸೊ ಕ್ಯಾಲೋರಿ ಡಿಫಿಸಿಟ್ ಅಂದರೆ ಏನು? ನಮ್ಮ ದಿನದಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಕ್ಯಾಲರಿ ಖರ್ಚಾಗುತ್ತೆ, ನಮ್ಮ ದಿನದಲ್ಲಿ ನಮ್ಮ ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಕ್ಯಾಲರೀಸ್ ಖರ್ಚಾಗುತ್ತೋ ಅದಕ್ಕಿಂತ ಒಂದು 500 ಕ್ಯಾಲರೀಸು ಕಡಿಮೆ ತಿಂತಾ ಬಂದರೆ, ಅಂದರೆ ನಿಮ್ಮ ಬಾಡಿನಲ್ಲಿ ದಿನದಲ್ಲಿ ಒಂದು 2500 ಕ್ಯಾಲರೀಸ್ ಬರ್ನ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ, ನೀವು ದಿನದಲ್ಲಿ ಅದರ 20% ಆಹಾರನೋ ಕಡಿಮೆ ಮಾಡೋದ್ರಿಂದ ಅಥವಾ ಒಂದು 1 ಅವರ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡೋದ್ರಿಂದ, ಯಾವುದೋ ಒಂದು ಪದ್ಧತಿಯಿಂದ ಒಂದು 500 ಕ್ಯಾಲರೀಸ್ ಕಡಿಮೆ ಮಾಡ್ತೀರಾ ಅಂದರೆ ನಿಮಗೆ ಒಂದು 20% ಕ್ಯಾಲೋರಿ ಡಿಫಿಸಿಟ್ ಆಗುತ್ತೆ. ಅದರಿಂದ ನಿಮಗೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಸೊ ಇದರಲ್ಲೇ ನಿಮಗೆ ಏನಾದರೂ ತುಂಬ ಎಕ್ಸ್ಟ್ರೀಮ್ಲಿ ಕ್ಯಾಲೋರಿ ಡಿಫಿಸಿಟ್ ಮಾಡಬೇಕು ಅಂದರೆ 1 ತಿಂಗಳಿಗೆ 10 kg ಎಲ್ಲ ಕಡಿಮೆ ಮಾಡಬೇಕು ಅಂದರೆ ತುಂಬ ಎಕ್ಸ್ಟ್ರೀಮ್ ಕ್ಯಾಲೋರಿ ಡಿಫಿಸಿಟ್ ಮಾಡಬೇಕಾಗುತ್ತೆ. ಅಂದರೆ ಬೆಳಗ್ಗೆ ಹೊತ್ತು ವ್ಯಾಯಾಮ ಮಾಡಬೇಕು, ಸಂಜೆ ಹೊತ್ತು ವ್ಯಾಯಾಮ ಮಾಡಬೇಕು, ಜೊತೆಯಲ್ಲಿ ಆಹಾರದಲ್ಲಿ 1,000 ಹತ್ರ ಕ್ಯಾಲರಿ ಡೆಫಿಸಿಟ್ ಇರಬೇಕು. ಸೊ ಇದೆಲ್ಲ ಆಗೋದ್ರಿಂದ ಒಂದು 2,500 ಹತ್ರ ಕ್ಯಾಲರಿ ಡೆಫಿಸಿಟ್ ಕ್ರಿಯೇಟ್ ಆಗುತ್ತೆ. ಬಟ್ ಅದು ತುಂಬ ಸಸ್ಟೈನಬಲ್ ಅಲ್ಲ. ಅಂದರೆ ನೀವು ಸಸ್ಟೈನಬಲ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅಷ್ಟು ಲೋ ಕ್ಯಾಲರಿನ ಕನ್ಸ್ಯೂಮ್ ಮಾಡೋದು ಒಳ್ಳೆಯದಲ್ಲ. ಬಟ್ ಕೆಲವೊಬ್ಬರಿಗೆ ಮೆಟಬಾಲಿಸಮ್ ತುಂಬ ಚೆನ್ನಾಗಿರುತ್ತೆ, ಅಥವಾ ಒಂದು 100 kg ಮೇಲ್ಗಡೆ ಇರೋ ಹುಡುಗರು ಎಸ್ಪೆಷಲಿ
ಅವರಿಗೆ ಒಂದು ತಿಂಗಳಲ್ಲಿ ಒಂದು 10 kg ಫ್ಯಾಟ್ ಕಡಿಮೆ ಮಾಡೋದು ಪ್ರಾಕ್ಟಿಕಲ್ ಪಾಸಿಬಲ್ ಕೂಡ ಆಗುತ್ತೆ. ಯಾಕಂದರೆ ಯಾರೇ ಡಯಟ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಸ್ವಲ್ಪ ವಾಟರ್ ವೆಯ್ಟ್ ಕಡಿಮೆ ಆಗುತ್ತೆ. ಅದಾದಮೇಲೆ ಒಂದು 7 to 8 kg ಪ್ಯೂರ್ ಫ್ಯಾಟ್ ಲಾಸು ಫಸ್ಟ್ ಮಂತಲ್ಲಿ ಟಾರ್ಗೆಟ್ ಮಾಡ್ಬೋದು ತುಂಬ ಜನರಿಗೆ, ಅಂದರೆ ವೆಯ್ಟ್ ಜಾಸ್ತಿ ಇರೋರಿಗೆ. ಎಷ್ಟು ಐಡಿಯಲ್ ವೆಯ್ಟ್ ಲಾಸ್ ಅಂದರೆ, ಟೆಕ್ನಿಕಲಿ ಹೇಳಬೇಕು ಅಂದರೆ ಒಂದು 3 ತಿಂಗಳು ನೀವು ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಒಂದು 3 ತಿಂಗಳಲ್ಲಿ ಒಂದು 12ರಿಂದ ಒಂದು 15% ಬಾಡಿ ಫ್ಯಾಟ್ ಕಡಿಮೆ ಮಾಡೋದು ಒಂದು ಆರೋಗ್ಯಕರವಾಗಿ ಮಾಡ್ಬೋದು. ಇಲ್ಲ ನಾನೊಂದು 20% ಮಾಡಬೇಕು, 25% ಮಾಡಬೇಕು ಅಂದರೆ ಅಲ್ಲಿ ಮಸಲ್ ಲಾಸ್ ಆಗುವಷ್ಟು ಚಾನ್ಸಸ್ ಕೂಡ ಇರುತ್ತೆ. ಸೊ ಮಸಲ್ ಲಾಸ್ ಆಗಬಾರ್ದು ಅಂದರೆ ನೆಕ್ಸ್ಟ್ ಪ್ರಿಯಾರಿಟಿ ಏನು? ಪ್ರೋಟೀನ್ ಇಂಟೇಕ್. ಸೊ ನಾನು ಯಾವಾಗಲೇ ಡಯಟ್ ಮಾಡ್ತಾ ಇದ್ದಾಗ ಕೂಡ ನನಗೆ 1 kgಗೆ, ಅಂದರೆ ನಾನು ಇವಾಗ ತುಂಬ ಕಡಿಮೆ ಕ್ಯಾಲರೀಸ್ ತಿಂತಾ ಇದ್ದೀನಿ ಅಂದರೆ ನನ್ನ ದೇಹಕ್ಕೆ 1 kgಗೆ 2 ಗ್ರಾಮ್ನಷ್ಟು ಮಿನಿಮಮ್ ಪ್ರೋಟೀನ್ ಬೇಕಾಗುತ್ತೆ. ಅಂದರೆ ನನ್ನ ವೆಯ್ಟ್ 75 kg ಇದೆ ಅಂದರೆ ನನ್ನ ದೇಹಕ್ಕೆ ಮಿನಿಮಮ್ 150 ಗ್ರಾಮ್ಸ್ ನೆಟ್ ಪ್ರೋಟೀನ್ ಬೇಕು. ನೆಟ್ ಪ್ರೋಟೀನ್ ನಿಮಗೆ ಯಾವುದಾದ್ರೂ ಆಹಾರದಿಂದ ಬರ್ಬೋದು. ನೀವೇನು ಪ್ರೋಟೀನ್ ಅಂದ್ಕೊಳ್ಳೆ ಪ್ರೋಟೀನ್ ಶೇಕ್ ಕುಡಿಬೇಕು ಅಂತಿಲ್ಲ. ನೀವು ಬೇಕಾದರೆ ಚಿಕನ್, ಎಗ್ ಅಥವಾ ಕಾಳುಗಳು, ಪನ್ನೀರ್ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಇರುತ್ತೆ. ಸೊ ಅದೆಲ್ಲದ್ರದ್ದು ಕ್ಯಾಲರೀಸು ದಿನದಲ್ಲಿ 75 kg ಇದ್ದರೆ ಒಂದು 150 ಗ್ರಾಮ್ನಷ್ಟು ಪ್ರೋಟೀನ್ ತಿಂದಾಗ ನಿಮ್ಮ ದೇಹದಲ್ಲಿ ಎಷ್ಟೇ ತುಂಬ ಕಡಿಮೆ ಆಹಾರ ತಿಂದರೂ ಕೂಡ ಮಸಲ್ ಲಾಸ್ ಆಗೋದಿಲ್ಲ. ಈಗ ಹಿಂದೆ ಹೇಳ್ದಂಗೆ ಬರೀ ಫ್ರೂಟ್ ಡಯಟ್ ಮಾಡೋದ್ರಿಂದ, ಬರೀ ವೆಜಿಟೇಬಲ್ಸ್ ತಿನ್ನೋದ್ರಿಂದ, ಅಥವಾ ಇದ್ಯಾವುದೋ ನೇಚರ್ ಕ್ಯೂರು ಇವರೆಲ್ಲ ಬರೀ ಆಯಿಲ್ ಕುಡಿಸೋದು ಅದರಿಂದ ಎಕ್ಸ್ಟ್ರೀಮ್ಲಿ ಜನರಿಗೆ ಮಸಲ್ ಲಾಸ್ ಆಗಿಬಿಡುತ್ತೆ. ಅಂದರೆ ಮಸಲ್ ಲಾಸ್ ಆದಾಗ ಮಾಂಸಖಂಡಗಳು ಕಡಿಮೆ ಆದಾಗ ಆಟೋಮೆಟಿಕ್ಲಿ ನಿಮ್ಮ ಮೆಟಬಾಲಿಸಮ್ ತುಂಬ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಸ್ಕಿನ್ ಎಲ್ಲ ಏನಿದೆ ತುಂಬ ಸ್ಯಾಗಿ ಅನಿಸುತ್ತೆ, ಲೂಸ್ ಅನಿಸುತ್ತೆ. ನೀವು ಯಾವಾಗಲೇ ವೆಯ್ಟ್ ಲಾಸ್ ಆದಾಗ ತುಂಬ ಫಿಟ್ಟಾಗಿ ಕಾಣಬೇಕು, ಅದಕ್ಕೆ ಎಲ್ಲರೂ ವೆಯ್ಟ್ ಲಾಸ್ ಮಾಡೋದು. ನೀವು ತುಂಬ ವೀಕಾಗಿ ಕಾಣ್ತಿದ್ದೀರಾ, ಶರ್ಟ್ ತೆಗೆದುಬಿಟ್ರೆ ಬಾಡಿ ಒಳಗಡೆ ಏನಿದು ಫುಲ್ ಎಲ್ಲ ಅಲ್ಲಾಡ್ ಚೋಟ್ ಬಿದ್ದಂಗಿದೆ ಅಂದರೆ ಅದೆಲ್ಲ ನಾರ್ಮಲ್ ಫಿಟ್ನೆಸ್ ಅಲ್ಲ. ತುಂಬ ಜನ ಈ ಡಬ್ಬ ಮಾರೋರು ಏನಿದ್ದಾರೆ ಎಲ್ಲರೂ ನೀವು ಸೀರೆ ಉಟ್ಕೊಂಡು ಯಾವುದೋ ಹಳೆಯ ಸೀರೆ ಉಟ್ಕೊಂಡಿರೋ ಫೋಟೋ ಹಾಕಿ ಈಗ ರೀಸೆಂಟಾಗಿರೋ ಸೀರೆ ಉಟ್ಕೊಂಡಿರೋ ಫೋಟೋ ಎಲ್ಲ ಹಾಕ್ತಾರೆ, ನೀವೇ ನೋಡಿರ್ತೀರ. ಸೊ ಏನದು ಚೇಂಜ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಎಲ್ಲ ಕಡೆ ಹಾಕ್ಕೊಂಡಿರ್ತಾರೆ. ಬಟ್ ಆದರೆ ವೆಯ್ಟ್ ಲಾಸ್ಗೂ ಫ್ಯಾಟ್ ಲಾಸ್ಗೂ ತುಂಬ ವ್ಯತ್ಯಾಸ ಇದೆ. ಬರೀ ಆ ರೀತಿ ರಾಂಗ್ ವೇನಲ್ಲಿ ವೆಯ್ಟ್ ಲಾಸ್ ಮಾಡೋದ್ರಿಂದ ಅವರ ದೇಹದಲ್ಲಿ ಒಳಗಡೆ ಅವರ ಲಿವರ್, ಕಿಡ್ನಿ ಇದಕ್ಕೆಲ್ಲ ಏನೇನು ಹಾನಿ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಸೊ ಅವರೇ ಅವ್ರ ಬ್ಲಡ್ ಚೆಕಪ್ನ ನನ್ನ ಹತ್ರ ಬರೆದಿರ್ತಾರೆ ತುಂಬ ಜನ. ಈ ರೀತಿ ತಪ್ಪುಗಳು ಮಾಡಿದಾರಲ್ಲ, ಆ ನ್ಯೂಟ್ರಿಷನ್ ಶೇಕ್ ಕೊಡಿದೆ, ಈ ನ್ಯೂಟ್ರಿಷನ್ ಶೇಕ್ ಕೊಡಿದೆ, ಅದರಲ್ಲೆಲ್ಲ ಸೋಯಾ ಪೌಡ್ರ್ ಹಾಕೆಲ್ಲ ಕೊಟ್ಟಿರ್ತಾರೆ ಇವರಿಗೆ, ಸೋಯಾ ಪೌಡ್ರ್ ಕೊಟ್ಟು. ಹೀಗೆ ತುಂಬ ಜನ ಊಟ ಬಿಟ್ಟು ರಾಂಗ್ ವೇಯಿಂದೆಲ್ಲ ವೆಯ್ಟ್ ಲಾಸ್ ಎಲ್ಲ ಮಾಡಿಕೊಂಡು ಫುಲ್ಲು ಬ್ಲಡ್ ಚೆಕಪ್ ಅಂತ ಮಾಡಿದಾಗ ಲಿವರ್ ಪ್ರೊಫೈಲ್ ಪ್ರಾಬ್ಲಮ್ ಇರುತ್ತೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಕ್ರಿಯೇಟಿನಿನ್ ರೇಷಿಯೋ ಪ್ರಾಬ್ಲಮ್ ಇರುತ್ತೆ. ಹೀಗೆ ಬಾಡಿನಲ್ಲಿ ಹೈ ಲೆವೆಲ್ ಆಫ್ ಇನ್ಫ್ಲಮೇಷನ್ ಇರುತ್ತೆ, CRP ಲೆವೆಲು, ರಿಯಾಕ್ಟಿವ್ ಪ್ರೋಟೀನ್ ಎಲ್ಲ ಹೈ ಲೆವೆಲಲ್ಲಿ ಇರುತ್ತೆ. ಸೊ ಇದೆಲ್ಲ ತುಂಬ ರಾಂಗ್ ಮೆಥಡ್ಸು, ಅದನ್ನು ಯಾವತ್ತೂ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಸರಿಯಾದ ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ನೀವು ಯಾವಾಗಲೂ ಈ ರೀತಿ ಅಂದರೆ ಒಂದು ಡಿಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ತಿಂದು ಜೊತೆಯಲ್ಲಿ ವೆಜಿಟೇಬಲ್ಸು, ಬೇಕಾಗಿರುವಂತಹ ನಾರಿನಾಂಶ ಇರುತ್ತೆ, ಕಾರ್ಬೋಹೈಡ್ರೇಟ್, ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಮಾಡಿದಾಗ ನಿಮ್ಮ ದೇಹದಲ್ಲಿ ಒಂದಿಷ್ಟು ಲೀನ್ ಮಸಲ್ ಮಾಸ್ ಅಂತ ಬೆಳೆಯುತ್ತೆ. ಸೊ ಲೀನ್ ಮಸಲ್ ಮಾಸ್ ಇನ್ಕ್ರೀಸ್ ಆದಾಗ ನಿಮ್ಮ ಮೆಟಬಾಲಿಸಮ್ ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅಂದರೆ ನೀವು ಮೊದಲೇ ನಿಮ್ಮ ದೇಹದಲ್ಲಿ ಮಸಲ್ಸ್ ಚೆನ್ನಾಗಿದ್ದರೆ, ತುಂಬ ಒಳ್ಳೆ ಪ್ರಮಾಣದಲ್ಲಿದ್ದರೆ, ನೀವು 1 ತಿಂಗಳು 2 ತಿಂಗಳು ನೀವು ಈ ರೀತಿ ವ್ಯಾಯಾಮಗಳನ್ನೆಲ್ಲ ಬಿಟ್ಟಾಗ ಕೂಡ ನಿಮಗೆ ಅಷ್ಟು ಈಸಿಯಾಗಿ ವೆಯ್ಟ್ ಗೇನ್ ಆಗೋದಿಲ್ಲ. ಯಾಕಂದರೆ ಜಾಸ್ತಿ ಮಸಲ್ ಇದ್ದಾಗ ನಿಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ. ಸೊ ಐಡಿಯಲಿ ಪರ್ಮನೆಂಟಾಗಿ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅನ್ಕೋತಿದ್ದೀರಾ ಅವರಿಗೆಲ್ಲ ಒಂದೇ ಒಂದು ಸಿಂಪಲ್ ಸೊಲ್ಯೂಷನ್ ಏನು ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಲೀನ್ ಮಸಲ್ ಮಾಸ್ನ ಇಂಪ್ರೂವ್ ಮಾಡಬೇಕು. ಲೀನ್ ಮಸಲ್ ಮಾಸ್ನ ಇಂಪ್ರೂವ್ ಮಾಡಿದಾಗೆ ಮಾತ್ರ ನೀವು ಪರ್ಮನೆಂಟಾಗಿ ವೆಯ್ಟ್ ಲಾಸ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಬಂದು ಸ್ಲೀಪ್ ಆ್ಯಂಡ್ ಸ್ಟ್ರೆಸ್. ನಾನು ಒಳ್ಳೆ ಡಯಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ವ್ಯಾಯಾಮ ಮಾಡ್ತಾಯಿದ್ದೀನಿ, ನಾನು ಕ್ಯಾಲರಿ ಡೆಫಿಸಿಟ್ ಡಯಟಲ್ಲೂ ಕೂಡ ಇದ್ದೀನಿ. ಬಟ್ ಆದರೆ ನಾನು ಮಲಗ್ತಿರೋದು ಬರೀ 4 ಗಂಟೆ, ಅಥವಾ ನನಗೆ ತುಂಬ ಸ್ಟ್ರೆಸ್ ಇದೆ, ಕೆಲಸ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ಸು, ಅದು ಇದು. ಸೊ ಹೆವಿಲಿ ಸ್ಟ್ರೆಸ್ಡ್ ಆಗಿ ನಿದ್ದೆ ಅರ್ಧ ಮಾಡ್ತಿರೋದ್ರಿಂದ ನಿಮಗೆ ತುಂಬ ಕ್ರೇವಿಂಗ್ಸ್ ಇರುತ್ತೆ. ನಿಮ್ಮ ಬಾಡಿನಲ್ಲಿ ಕಾರ್ಟಿಸಾಲ್ ಪ್ರಮಾಣ ಅಂದರೆ ಸ್ಟ್ರೆಸ್ ಪ್ರಮಾಣ ತುಂಬ ಜಾಸ್ತಿ ಆದಾಗ
ನಿಮ್ಮ ಇಷ್ಟೊಂದೆಲ್ಲ ಎಲ್ಲ ವಿಷಯಗಳನ್ನೂ ಸರಿ ಮಾಡ್ತಾ ಇದ್ದರೂ ಕೂಡ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಸ್ವಲ್ಪ ಸ್ಲೋ ಇರುತ್ತೆ. ಓಕೆ, ಸೊ ಆ ಕಾರಣಕ್ಕೋಸ್ಕರ ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಟ್ ಮಾಡ್ಬೋದು. ಸ್ಲೀಪ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಲೀಪ್ ಹೈಜೀನ್ ಹೇಗೆ ಮೇಂಟೈನ್ ಮಾಡಬೇಕು, ಇನ್ಸ್ಟೆಂಟಾಗಿ ನಿದ್ದೆ ಮಾಡೋದಕ್ಕೆ ಒಂದಿಷ್ಟು ಟೆಕ್ನಿಕ್ಗಳಿದೆ. ಅದೆಲ್ಲದನ್ನು ಮುಂದೆ ಬರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋನ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಬಂದು ನಾನ್ ಎಕ್ಸಸೈಸ್ ಥರ್ಮೋಜೆನಿಕ್ ಆ್ಯಕ್ಟಿವಿಟೀಸ್ ಅಥವಾ ಕಾರ್ಡಿಯೋ. ತುಂಬ ಜನ ವೆಯ್ಟ್ ಲಾಸ್ ಅಂತ ಹೋದಾಗ ಬರೇ ಕಾರ್ಡಿಯೋ ಅಥವಾ ಬರೇ ಏರೋಬಿಕ್ಸು, ಬರೇ ಜುಂಬಾ ಈ ರೀತಿ ಕೆಲವೊಬ್ಬರು ತಿಳ್ಕೊತಾರೆ. ಈ ರೀತಿ ತುಂಬ ಸ್ವೆಟ್ ಮಾಡೋದ್ರಿಂದ, ತುಂಬ ಓಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಸರಿಯಾಗಿ ಅಂತ. ಇಲ್ಲ, ಅದು ರಾಂಗ್ ಮೆಥಡು. ಆ್ಯಕ್ಚುಲಿ ನಿಮಗೆ ಬಾಡಿನಲ್ಲಿ ಪ್ರಾಪರಾಗಿ ಬರೇ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಈ ಪಿರಾಮಿಡ್ನಲ್ಲಿರೋ ಎಲ್ಲ ಅಂಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿರುವಷ್ಟು ಪ್ರಮಾಣದಲ್ಲಿ ಫಾಲೋ ಮಾಡಬೇಕು. ಅಂದರೆ ಇಲ್ಲಿ ನೀಟ್ ಅಥವಾ ಕಾರ್ಡಿಯೋ ಅನ್ನೋದು ವೆರಿ ಮಿನಿಮಲ್ ಪ್ರಮಾಣದಲ್ಲಿ ಬೇಕಾಗುತ್ತೆ, ತುಂಬ ಜಾಸ್ತಿ ಏನು ಅವಶ್ಯಕತೆನೇ ಇಲ್ಲ. ಸೊ ಕಾರ್ಡಿಯೋ ಅನ್ನೋದು ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಅಂದರೆ ನಿಮ್ಮ ಹಾರ್ಟ್ ಹೆಲ್ತ್, ಲಂಗ್ಸ್ ಹೆಲ್ತ್, ಇದಕ್ಕೆಲ್ಲದಕ್ಕೂ ನಿಮಗೆ ಒಂದು ಡಿಸೆಂಟ್ ಅಮೌಂಟ್ ಆಫ್ ಕಾರ್ಡಿಯೋ ಮಾಡೋದ್ರಿಂದ ಹೆಲ್ಪ್ ಮಾಡುತ್ತೆ. ನಾನು ಜನರಲಿ ನನ್ನ ಕ್ಲೈಂಟ್ಗಳಿಗೆ ಒಂದು 10 to 20 ಮಿನಿಟ್ಸ್ ಆಫ್ ಕಾರ್ಡಿಯೋ ರೆಕಮೆಂಡ್ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಏನು ರೆಕಮೆಂಡ್ ಮಾಡೋದಿಲ್ಲ. ಗಂಟೆಗಟ್ಟಲೆ ಓಡಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ. ಸೊ ಈಗ ಅಂದ್ಕೊಳ್ಳೋಣ, ನೀವು ಕ್ಯಾಲರಿ ಡಿಫಿಸಿಟ್ನಲ್ಲಿದ್ದೀರಾ, ಡಿಸೆಂಟ್ ಅಮೌಂಟ್ ಆಫ್ ಬ್ಯಾಲೆನ್ಸ್ ಡಯಟ್ ಮಾಡ್ತಿದ್ದೀರಾ, ಅದರಲ್ಲಿ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ತೊಗೋತಾ ಇದ್ದೀರಾ, ಒಳ್ಳೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೀರಾ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಬಾಡಿನಲ್ಲಿ ಮಸಲ್ ಲಾಸ್ ಆಗೋದಿಲ್ಲ, ಮಸಲ್ ಗೇನ್ ಕೂಡ ಆಗುತ್ತೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ನೀವು ಯೋಗ, ಪವರ್ ಯೋಗ, ಪಿಲೆಟ್ಸು ಇದೆಲ್ಲದೂ ಇನ್ಕ್ಲೂಡ್ ಆಗುತ್ತೆ. ಅದರಲ್ಲಿ ಯಾವುದೇ ನಿಮ್ಮ ಮಸಲ್ಗೆ ರೆಸಿಸ್ಟೆನ್ಸ್ ಏನೇನು ಕೊಡುತ್ತೆ ಅದೆಲ್ಲ ಒಂದು ಸ್ಟ್ರೆಂತ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಕ್ಯಾಟಗರಿನಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಕಾರ್ಡಿಯೋ ಅನ್ನೋದು ನಾನ್ ಎಸೆನ್ಷಿಯಲ್ ಆಗುತ್ತೆ, ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಬೋದು. ಅದ್ರ ಜೊತೆ ಇನ್ನೂ ಫ್ಯಾಟ್ ಬರ್ನಿಂಗ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಜಾಸ್ತಿ ವಾಕಿಂಗ್ ಮಾಡೋದಾಗಲಿ, ದಿನದಲ್ಲಿ ಒಂದು 5,000ದಿಂದ ಒಂದು 7,000-8,000 ಸ್ಟೆಪ್ ಮಾಡೋದಾಗಲಿ ರೆಗ್ಯುಲರ್ ಆಗಿ ಮಾಡ್ತಿದ್ದಾಗ ನಿಮಗೆ ಒಂದಿಷ್ಟು ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅದರಿಂದ ಕೂಡ ನಿಮ್ಮ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ನ ನೀವು ಜಾಸ್ತಿ ಬೂಸ್ಟಪ್ ಮಾಡ್ಬೋದು. ತುಂಬ ಎಕ್ಸ್ಟ್ರೀಮ್ ಕಾರ್ಡಿಯೋ ಮಾಡೋರಿಗೆ ಜನರಲಿ ಸ್ವಲ್ಪ ಮಸಲ್ ಲಾಸ್ ಕೂಡ ಆಗುತ್ತೆ. ಸೊ ಎಕ್ಸ್ಟ್ರೀಮ್ ಕಾರ್ಡಿಯೋ ಮಾಡಬಾರ್ದು. ಸೊ ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ಪದ್ಧತಿಗಳನ್ನ, ಎಲ್ಲ ಸಿಸ್ಟಮ್ನ ಫಾಲೋ ಮಾಡಿದಾಗ ನಿಮಗೆ ಸರಿಯಾದ ರೀತಿಯಲ್ಲಿ ಫ್ಯಾಟ್ ಲಾಸ್ ಆಗುತ್ತೆ. ಓಕೆ, ಸೊ ಶಾರ್ಟ್ಕಟ್ ಫಾಲೋ ಮಾಡೋಕ್ಕೆ ಹೋಗಿ ಅರ್ಜೆಂಟಾಗಿ ಏನೋ ಮಾಡೋಕ್ಕೆ ಹೋಗಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಬೇಸಿಕ್ಸು, ಸೈನ್ಸ್ ಏನು, ಫ್ಯಾಟ್ ಲಾಸ್ ಏನು, ಯಾವ ಥರ ಡಯಟ್ ಮಾಡಬೇಕು ಅಂತ ಇನ್ನೂ ಹಲವಾರು ವಿಡಿಯೋಗಳಿದೆ ನನ್ನ ಚಾನಲ್ ಮಾಡಿ. ಪ್ರತಿ ವಾರದಲ್ಲಿ 1% ಬಾಡಿ ಫ್ಯಾಟ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿ. ಅದು ಪ್ರಾಪರ್ ವೇ. ಯಾವುದಾದ್ರು ನ್ಯೂಟ್ರಿಷನ್ ಪ್ರಾಡಕ್ಟು ಅದೆಲ್ಲ ತಿಂದು ಊಟ ಗೀಟ ಎಲ್ಲ ಬಿಟ್ಟು ಅದನ್ನ ಕುಡಿತಿರೋರಿಗೆ ಪ್ಯೂರ್ ಫ್ಯಾಟ್ ಲಾಸ್ ಅಂತ ಯಾವತ್ತೂ ಆಗ್ತಿರಲ್ಲ. ಹೇರ್ ಲಾಸ್ ಆಗ್ತಿರುತ್ತೆ, ಸ್ಕಿನ್ನು ಎಲ್ಲ ವೀಕ್ ಆಗಿರುತ್ತೆ, ಸ್ಕಿನ್ ಎಲ್ಲ ಲೂಸ್ ಆಗಿರುತ್ತೆ. ಹೀಗೆ ಹಲವಾರು ತೊಂದರೆಗಳನ್ನ ಮಾಡ್ಕೊಂಡಿರ್ತಾರೆ. ಈ ರೀತಿ ಏನೇನೋ ಅಡ್ಡದಾರಿ ಹಿಡಿಯೋಕ್ಕೆ ಹೋಗಿ ಏನು ಮಾಡೋಕ್ಕಾಗಲ್ಲ. ಜನರಿಗೆ ತುಂಬ ಈಸಿ ಅಂತ ಏನಿರುತ್ತೆ ಅದನ್ನೇ ಜನ ಏನು ಮಾಡಬೇಕಾಗಿದೆ. ಯಾವನೋ ಒಬ್ಬ ಅನ್ಎಜುಕೇಟೆಡ್ ಬಂದು ನಿಮಗೆ ಯಾವುದೋ ಒಂದು ಡ್ರಿಂಕ್ ಕೊಡ್ತಾನೆ. ಅವನಿಗೆ ABCD ಗೊತ್ತಿರೋದಿಲ್ಲ. ನ್ಯೂಟ್ರಿಷನ್ ಅಂದರೆ ಏನು, ಡಯಟ್ ಅಂದರೆ ಏನು, ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಏನು, ಫಿಟ್ನೆಸ್ ಅಂದರೆ ಏನು, ಸೈನ್ಸ್ ಅಂದರೆ ಏನು ಗೊತ್ತಿರೋಲ್ಲ ಅವನಿಗೆ. ಕೋಚ್ ಅಂತ ಹಾಕ್ಕೊಂಡಿರ್ತಾನೆ. ಇವರೆಲ್ಲ ಕೋಚ್ ಅಲ್ಲ, ಅವರೆಲ್ಲ ಸೇಲ್ಸ್ ಮ್ಯಾನ್ ಅಂತಾರೆ ಅವ್ರನ್ನ. ಓಕೆ, ಸೊ ಅವ್ನು ಬಂದು ನಿಮಗೆ ಇದು ಬೆಳಗ್ಗೆ ಒಂದು ಊಟ ಬಿಡು, ಮಧ್ಯಾಹ್ನ ಒಂದು ಊಟ ಬಿಡು, ಈ ಡ್ರಿಂಕ್ ಕುಡಿ, ಯಾವ ವಿಟಮಿನ್ಸ್ ತಗೋ, ಅದು ಇದು ಅಂತ ಹೇಳಿ ನಮ್ಮ ದಿನದಲ್ಲಿ ಬೇಸಿಕ್ ರೂಲ್ ಏನಂದರೆ, ನಮ್ಮ ದಿನದಲ್ಲಿ ನಮಗೆ ಹೊರಗಡೆಯಿಂದ ಸಪ್ಲಿಮೆಂಟ್ ಅಥವಾ ಪ್ರೋಟೀನ್ ಏನೇ ಇರಲಿ, ಅದು ನಿಮ್ಮ ದಿನದ ಫುಡ್ ಇಂಟೇಕ್ ಏನಿದೆ ಅದರ 20%ಗಿಂತ ಜಾಸ್ತಿ ಆಗಬಾರ್ದು. 20%ಗಿಂತ ಜಾಸ್ತಿ ಆದಾಗ ನೀವು ತುಂಬ ಹೊರಗಡೆ ಎಲಿಮೆಂಟ್ಸ್ ಬಾಡಿಗೆ ಹಾಕ್ತಿದ್ದೀರಾ ಅಂತ. ಅಟ್ಲೀಸ್ಟ್ 80% ನಿಮ್ಮ ಆಹಾರದಿಂದಲೇ ನಿಮಗೆ ದಿನದ ಕ್ಯಾಲರಿಗಳು ಬರಬೇಕು. ಸೊ ಆಹಾರ ಬಿಟ್ಟು ಈ ರೀತಿ ಶಾರ್ಟ್ಕಟ್ಗಳನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ. ನೀವು ತಿನ್ನೋ ಒಳ್ಳೆ ಆಹಾರದಿಂದ ನೀವು ದೇಹದಲ್ಲಿರೋ ಬೊಜ್ಜನ್ನ ಕಡಿಮೆ ಮಾಡಬೇಕು. ಹೆಲ್ದಿಯಾಗಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು. ರಾಂಗ್ ವೇನಲ್ಲಿ ಶಾರ್ಟ್ಕಟ್ಸ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋನ ಯಾರ್ಯಾರು ಈ ರೀತಿ ತಪ್ಪುಗಳು ಮಾಡ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದ.